ನಮಸ್ಕಾರ ಸ್ನೇಹಿತರೆ, ನನ್ನ ಸ್ಟಡಿ ವಿತ್ ಶಂಕರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ನಮ್ಮ ತರಗತಿಯಲ್ಲಿ ಪ್ರಚಲಿತ ಘಟನೆಯ ಒಂದು ಇಂಪಾರ್ಟೆಂಟ್ ಟಾಪಿಕ್ನ ಕುರಿತು ಚರ್ಚಿಸೋಣ. ಇಂದಿನ ಟಾಪಿಕ್ನ ವಿಷಯ ಏನಂದರೆ ಆಸ್ಕರ್ ಅವಾರ್ಡು ಭಾಳಷ್ಟು ಇಂಪಾರ್ಟೆಂಟ್ ಆದಂತಹ ಒಂದು ಪ್ರಶಸ್ತಿ. ಇದು ಚಲನಚಿತ್ರ ಕ್ಷೇತ್ರದಲ್ಲಿ ಕೊಡಮಾಡುವಂತಹ ಅತ್ಯುನ್ನತ ಮತ್ತು ಪ್ರತಿಷ್ಠಿತ ಪ್ರಶಸ್ತಿಯಾಗಿದೆ. ಮುಂಬರುವ KPSC ಮತ್ತು KEA ನಡೆಸುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಒಂದು ಟಾಪಿಕ್ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತದೆ ಸ್ನೇಹಿತರೆ. ನಾವು ಇಂದಿನ ತರಗತಿಯಲ್ಲಿ ಆಸ್ಕರ್ ಅವಾರ್ಡ್ನ ಕುರಿತು ತಿಳಿದುಕೊಳ್ಳೋಣ. 98ನೇ ಅಕಾಡೆಮಿ ಪ್ರಶಸ್ತಿ ಅಥವಾ ಆಸ್ಕರ್ ಪ್ರಶಸ್ತಿ 2026 ಕುರಿತು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಮಾರ್ಚ್ 15, 2026 ಅಮೆರಿಕದ ಲಾಸ್ ಏಂಜಲೀಸ್ನ ಡಾಲ್ಬಿ ಥಿಯೇಟರ್ನಲ್ಲಿ ನಡೆದಂತಹ 98ನೇ ಅಕಾಡೆಮಿ ಪ್ರಶಸ್ತಿ ಸಮಾರಂಭದಲ್ಲಿ ಪಾಲ್ ಥಾಮಸ್ ಆ್ಯಂಡರ್ಸನ್ ಅವರ ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಮತ್ತು ರಿಯಾನ್ ಕುಗ್ಲರ್ ಅವರ ಸಿನ್ನರ್ಸ್ ಚಲನಚಿತ್ರಗಳು ಭಾಳಷ್ಟು ಗಮನಾರ್ಹ ಸಾಧನೆಯನ್ನು ಮಾಡ್ತವೆ. ಇನ್ನು ಯಾವ ವಿಭಾಗದಲ್ಲಿ ಯಾರು ಮತ್ತು ಯಾವ ಚಲನಚಿತ್ರಕ್ಕೆ ವಿಭಾಗವಾರು ಪ್ರಶಸ್ತಿಗಳು ಸಿಕ್ಕಿವೆ ಅಂತ ನೋಡ್ಕೊಳ್ಳೋಣ. ಪರೀಕ್ಷಾ ದೃಷ್ಟಿಯಿಂದ ಎಷ್ಟು ಬೇಕು ಅಷ್ಟು ನಾವು ತಿಳಿದುಕೊಳ್ಳೋಣ. ಅತ್ಯುತ್ತಮ ಚಿತ್ರ ನಿರ್ಮಾಪಕರು ವಿಭಾಗದಲ್ಲಿ ಆ್ಯಡಮ್ ಸೋಮ್ನರ್, ಸಾರಾ ಮರ್ಫಿ, ಪಾಲ್ ಥಾಮಸ್ ಆ್ಯಂಡರ್ಸನ್ ಅವರ ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಚಲನಚಿತ್ರಕ್ಕೆ ಪ್ರಶಸ್ತಿ ಲಭಿಸಿದೆ. ಇನ್ನು ಅತ್ಯುತ್ತಮ ನಿರ್ದೇಶಕ ಪಾಲ್ ಥಾಮಸ್ ಆ್ಯಂಡರ್ಸನ್ ಅವರ ಒನ್ ಬ್ಯಾಟಲ್ ಆಫ್ಟರ್ ಅನದರ್. ಅತ್ಯುತ್ತಮ ನಿರ್ದೇಶಕ ಇಂಪಾರ್ಟೆಂಟ್ ಪಾಲ್ ಥಾಮಸ್ ಆ್ಯಂಡರ್ಸನ್ ಅವರ ಒನ್ ಬ್ಯಾಟಲ್ ಆಫ್ಟರ್ ಅನದರ್. ಅತ್ಯುತ್ತಮ ನಟ ಇಂಪಾರ್ಟೆಂಟ್ ಮೈಕಲ್ ಬಿ ಜೋರ್ಡಾನ್ ಅವರ ಸಿನ್ನರ್ಸ್ ಚಲನಚಿತ್ರ ಇಂಪಾರ್ಟೆಂಟ್. ಅತ್ಯುತ್ತಮ ನಟ ಪ್ರಶಸ್ತಿ ಇಂಪಾರ್ಟೆಂಟ್ ಆಗುತ್ತೆ, ಮೈಕಲ್ ಬಿ ಜೋರ್ಡಾನ್ ಅತ್ಯುತ್ತಮ ನಟ. ಅತ್ಯುತ್ತಮ ನಟಿ ಜಸ್ಸಿ ಬಕ್ಲಿ ಅವರ ಹ್ಯಾಮ್ನೆಟ್. ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಜಸ್ಸಿ ಬಕ್ಲಿ ಅವರಿಗೆ ಸಿಗುತ್ತದೆ. ಅತ್ಯುತ್ತಮ ಪೋಷಕ ನಟಿ ಸೀನ್ ಪೆನ್ ಅವರ ಒನ್ ಬ್ಯಾಟಲ್ ಆಫ್ಟರ್ ಅನದರ್. ಅತ್ಯುತ್ತಮ ಪೋಷಕ ನಟ. ಅತ್ಯುತ್ತಮ ಪೋಷಕ ನಟಿ ಆಮಿ ಮೆಡಿಗನ್ ಅವರ ವೆಪನ್ಸ್ ಚಲನಚಿತ್ರಕ್ಕೆ ಸಿಕ್ಕಿದೆ. ಅತ್ಯುತ್ತಮ ಮೂಲ ಚಿತ್ರಕಥೆ ರಿಯಾನ್ ಕುಗ್ಲರ್ ಅವರ ಸಿನ್ನರ್ಸ್ ಚಲನಚಿತ್ರಕ್ಕೆ ಸಿಕ್ಕಿದೆ. ಅತ್ಯುತ್ತಮ ನಟ ಇಂಪಾರ್ಟೆಂಟ್, ಅತ್ಯುತ್ತಮ ನಟಿ ಇಂಪಾರ್ಟೆಂಟ್, ಅತ್ಯುತ್ತಮ ನಿರ್ದೇಶಕ ಇಂಪಾರ್ಟೆಂಟ್, ಅತ್ಯುತ್ತಮ ಮೂಲ ಚಿತ್ರಕಥೆ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಅತ್ಯುತ್ತಮ ಅಂತಾರಾಷ್ಟ್ರೀಯ ಚಿತ್ರ ಯಾವುದಂದರೆ ಜೋವಾಕಿಮ್ ಟ್ರಯರ್ ಅವರ ಸೆಂಟಿಮೆಂಟಲ್ ವ್ಯಾಲ್ಯೂ. ನಾರ್ವೆ ದೇಶದ ಸೆಂಟಿಮೆಂಟಲ್ ವ್ಯಾಲ್ಯೂ ಇದು ಅತ್ಯುತ್ತಮ ಅಂತಾರಾಷ್ಟ್ರೀಯ ಚಿತ್ರವಾಗಿದೆ. ಇನ್ನು ಅತ್ಯುತ್ತಮ ಸಾಕ್ಷ್ಯಚಿತ್ರ ವಿಭಾಗದಲ್ಲಿ ಡೇವಿಡ್ ಬೋರ್ಸ್ಟೈನ್ ಮತ್ತು ಪಾವೆಲ್ ತಲಂಕಿನ್ ಅವರ ಮಿಸ್ಟರ್ ನೋಬಡಿ ಅಗೇನ್ಸ್ಟ್ ಪುಟಿನ್ ಚಲನಚಿತ್ರಕ್ಕೆ ಸಿಕ್ಕಿದೆ. ಇನ್ನು ಅತ್ಯುತ್ತಮ ಛಾಯಾಗ್ರಹಣ ಆಟಮ್ ಡೊನಾಲ್ಡ್ ಅರ್ಕಾಪ ಅವರ ಸಿನ್ನರ್ಸ್ ಚಲನಚಿತ್ರದಲ್ಲಿ ಮಾಡಿದಂತಹ ಛಾಯಾಗ್ರಹಣಕ್ಕಾಗಿ ಆಟಮ್ ಡೊನಾಲ್ಡ್ ಅರ್ಕಾಪ ಅವರಿಗೆ ಸಿಕ್ಕಿದೆ. ಅತ್ಯುತ್ತಮ ಮೂಲ ಸಂಗೀತ ಲುಡ್ವಿಗ್ ಗೊರಾನ್ಸನ್ ಅವರಿಗೆ ಸಿನ್ನರ್ ಚಲನಚಿತ್ರಕ್ಕಾಗಿ ಮಾಡಿದಂತಹ ಒಂದು ಸಂಗೀತ ಸಂಯೋಜನೆಗಾಗಿ ಸಿಕ್ಕಿದೆ. ಇನ್ನು ಅತ್ಯುತ್ತಮ ಮೂಲ ಗೀತೆ ಗೋಲ್ಡನ್ ಅವರ ಕೇಪ್ ಡಮಂಡ್ ಹಂಟರ್ಸ್ ಚಲನಚಿತ್ರಕ್ಕಾಗಿ ಸಿಕ್ಕಿದೆ. ಇನ್ನು ಅತ್ಯುತ್ತಮ ಸಾಕ್ಷ್ಯಚಿತ್ರ ಕಿರುಚಿತ್ರ ವಿಭಾಗದಲ್ಲಿ ಜೋಶುವಾ ಸೆಪ್ಟಲ್ ಮತ್ತು ಕೊನಾಲ್ ಜೋನ್ಸ್ ಅವರ ಆಲ್ ದಿ ಎಂಪ್ಟಿ ರೂಮ್ಸ್ ಚಲನಚಿತ್ರಕ್ಕಾಗಿ ಅತ್ಯುತ್ತಮ ಸಾಕ್ಷ್ಯಚಿತ್ರ ಕಿರುಚಿತ್ರ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಇನ್ನು ಅಕಾಡೆಮಿ ಪ್ರಶಸ್ತಿ ಕುರಿತು ಕೆಲವು ಹೈಲೈಟ್ಸ್ ನೋಡೋಣ ಸ್ನೇಹಿತರೆ. ಜನಪ್ರಿಯವಾಗಿ ಆಸ್ಕರ್ ಅಂತ ಕರೀತಾರೆ. ಅಕಾಡೆಮಿ ಪ್ರಶಸ್ತಿಗೆ ಆಸ್ಕರ್ ಅಂತ ಕರೀತಾರೆ. ಇದು ಜಾಗತಿಕ ಚಲನಚಿತ್ರ ರಂಗದಲ್ಲಿ ಕೊಡಮಾಡುವ ಅತ್ಯುನ್ನತ ಮತ್ತು ಪ್ರತಿಷ್ಠಿತ ಪ್ರಶಸ್ತಿಯಾಗಿದೆ. ಗ್ರಾಮಿ ಪ್ರಶಸ್ತಿಯನ್ನು ಸಂಗೀತ ವಿಭಾಗದಲ್ಲಿ ಹೇಗೆ ಅತ್ಯುನ್ನತ ಪ್ರಶಸ್ತಿಯಾಗಿ ನೀಡ್ತಾರೋ ಹಾಗೆ ಟೆಲಿವಿಷನ್ ಕ್ಷೇತ್ರದಲ್ಲಿ ಎಮ್ಮಿ ಪ್ರಶಸ್ತಿಯನ್ನು ಅತ್ಯುನ್ನತ ಕ್ಷೇತ್ರದ ಪ್ರಶಸ್ತಿಯಾಗಿ ನೀಡ್ತಾರೋ ಅದೇ ರೀತಿಯಾಗಿ ರಂಗಭೂಮಿಯಲ್ಲಿ ಅತ್ಯಂತ ಉನ್ನತವಾದ ಪ್ರಶಸ್ತಿ ಅಂದರೆ ಟೋನಿ ಪ್ರಶಸ್ತಿ. ಈ ಮೂರು ಪ್ರಶಸ್ತಿಗಳು ಹೇಗೆ ಅತ್ಯುನ್ನತ ಸ್ಥಾನದಲ್ಲಿದ್ದಾವೋ ಅದೇ ರೀತಿ ಆಸ್ಕರ್ ಅವಾರ್ಡ್ ಚಲನಚಿತ್ರ ಕ್ಷೇತ್ರದಲ್ಲಿ ಕೊಡಮಾಡುವ ಅತ್ಯುನ್ನತ ಪ್ರತಿಷ್ಠಿತ ಪ್ರಶಸ್ತಿ. ಇನ್ನು ಸ್ಥಾಪನೆ ಯಾವಾಗ ಆಗ್ತದೆ ಅಂದರೆ ಸ್ನೇಹಿತರೆ 1927ರಲ್ಲಿ MGM ಮುಖ್ಯಸ್ಥರಾದ ಲೂಯಿಸ್ ಬಿ ಮೇಯರ್ ಅವರು ಸ್ಥಾಪನೆ ಮಾಡ್ತಾರೆ. ಈ ಅಕಾಡೆಮಿ ಆಫ್ ಮೋಷನ್ ಪಿಕ್ಚರ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಅಂತ ಪ್ರಶಸ್ತಿಯನ್ನು 1927ರಲ್ಲಿ MGM ಮುಖ್ಯಸ್ಥರಾದ ಲೂಯಿಸ್ ಮೇಯರ್, ಭಾಳ ಇಂಪಾರ್ಟೆಂಟ್, ಲೂಯಿಸ್ ಮೇಯರ್ ಅವರು ಆಸ್ಕರ್ ಅವಾರ್ಡನ್ನು ಸ್ಥಾಪನೆ ಮಾಡ್ತಾರೆ. ಇನ್ನು ಮೊದಲ ಪ್ರಶಸ್ತಿ ಸಮಾರಂಭ
ಮೇ 16, 1929ರಂದು ಹಾಲಿವುಡ್ ರೂಸ್ವೆಲ್ ಹೋಟೆಲ್ನಲ್ಲಿ ನಡೀತದೆ. ಕೇವಲ 270 ಜನರ ಅತಿಥಿಗಳನ್ನೊಳಗೊಂಡ ಖಾಸಗಿ ಒಂದು ಭೋಜನಕೂಟವಾಗಿತ್ತು ಮತ್ತು ವಿಜೇತರ ಹೆಸರನ್ನು 3 ತಿಂಗಳ ಮುಂಚಿತವಾಗಿಯೇ ಘೋಷಿಸಲಾಗಿತ್ತು ಮೊದಲ ಸಮಾರಂಭದಲ್ಲಿ. ಇನ್ನು ವಿಂಗ್ಸ್ ಚಿತ್ರ ಮೊದಲ ಅತ್ಯುತ್ತಮ ಚಿತ್ರವಾಗಿತ್ತು. ಮೊದಲ ಆಸ್ಕರ್ ಗೆದ್ದಂತಹ ಚಿತ್ರ ಯಾವುದಂದ್ರೆ ವಿಂಗ್ಸ್. ಇನ್ನು ಆಸ್ಕರ್ ಎಂಬ ಹೆಸರು ಬರಲಿಕ್ಕೆ ಏನು ಕಾರಣ ಅಂತ ಅದರ ಹಿನ್ನೆಲೆ ತಿಳ್ಕೊಳ್ಳೋಣ ಸ್ನೇಹಿತರೆ. ಈ ಪ್ರಶಸ್ತಿಯ ಅಧಿಕೃತ ಹೆಸರು ಅಂದರೆ ಅಕಾಡೆಮಿ ಅವಾರ್ಡ್ ಆಫ್ ಮೆರಿಟ್ ಅಂತ ಕರಿತಾಯಿದ್ರು. ಇದರ ಅಧಿಕೃತ ಹೆಸರು ಅಕಾಡೆಮಿ ಅವಾರ್ಡ್ ಆಫ್ ಮೆರಿಟ್ ಅಂತ ಕರಿತಾಯಿದ್ರು. 1939ರಲ್ಲಿ ಆಸ್ಕರ್ ಅಂತೂ ಮರುನಾಮಕರಣ ಆಗ್ತದೆ. 1939ರಲ್ಲಿ ಆಸ್ಕರ್ ಅಂತೂ ಮರುನಾಮಕರಣ ಆಗ್ತದೆ. ಆ ಮರುನಾಮಕರಣ ಆಗಲಿಕ್ಕೆ ಒಂದು ಹಿನ್ನೆಲೆ ಇದೆ ಸ್ನೇಹಿತರೆ. ಏನಂದರೆ ಆ ಒಂದು ಅಲ್ಲಿ ಅಕಾಡೆಮಿಯ ಒಬ್ಬ ಗ್ರಂಥಪಾಲಕಿ ಮಾರ್ಗ್ರೆಟ್ ಹೆರಿಕ್ ಎನ್ನುವ ಮಹಿಳೆ ಏನಂತ ಕರಿತಾಳೆ ಅಂದರೆ, ಆ ಪ್ರತಿಮೆ ಇರ್ತದಲ್ಲ ಆ ಸ್ಟ್ಯಾಚ್ಯೂಗೆ ಏನಂತ ಕರಿತಾಳೆ ಅಂದರೆ, ಈ ಸ್ಟ್ಯಾಚ್ಯೂ ನನ್ನ ಅಂಕಲ್ ಇರುವ ಹಾಗೆ ಅಂಕಲ್ ಆಸ್ಕರ್ ಇರುವಂತೆಯೇ ಕಾಣುತ್ತಿದೆ ಅಂತ ಹೇಳ್ತಾಳೆ. ಆವಾಗಿನಿಂದ ಈ ಒಂದು ಅಕಾಡೆಮಿ ಪ್ರಶಸ್ತಿಗೆ ಆಸ್ಕರ್ ಎಂಬ ಹೆಸರು ಬರಲಿಕ್ಕೆ ಕಾರಣವಾಗ್ತದೆ. ನಂತರ ಅದನ್ನು ಆಸ್ಕರ್ ಎಂಬ ಹೆಸರಿನಿಂದಲೇ ಇತ್ತೀಚೆಗೆ ಅನ್ನೋವರೆಗೂ ಆಸ್ಕರ್ ಅಂತಲೇ ಕರಿತಾ ಇದ್ದಾರೆ. ಇನ್ನು ಆಸ್ಕರ್ ಪ್ರಶಸ್ತಿಯಲ್ಲಿ ಆಸ್ಕರ್ ಒಂದು ಪ್ರಶಸ್ತಿಗಳಲ್ಲಿ ನಮ್ಮ ಭಾರತೀಯರ ಸಾಧನೆಯ ಕುರಿತು ತಿಳಿದುಕೊಳ್ಳೋಣ ಸ್ನೇಹಿತರೆ. 1983ರಲ್ಲಿ ಬಾನು ಅತಿಯಾ ಅವರಿಗೆ ಅತ್ಯುತ್ತಮ ವೇಷಭೂಷಣ ವಿನ್ಯಾಸ ವಿಭಾಗದಲ್ಲಿ ಬೆಸ್ಟ್ ಕಾಸ್ಟ್ಯೂಮ್ ಡಿಸೈನರ್ ಪ್ರಶಸ್ತಿ ಸಿಗ್ತದೆ. ಅದು ಗಾಂಧಿ ಚಲನಚಿತ್ರದಲ್ಲಿ ಮಾಡಿದಂತಹ ಕಾಸ್ಟ್ಯೂಮ್ ಡಿಸೈನ್ ಪ್ರಶಸ್ತಿಯಲ್ಲಿ ಬಾನು ಅತಯ್ಯ ಅವರು 1983ರಲ್ಲಿ ಮೊಟ್ಟ ಮೊದಲಿಗೆ ಭಾರತದ ಓರ್ವ ಮಹಿಳೆ ಆಸ್ಕರ್ ಪ್ರಶಸ್ತಿಯನ್ನು ವಿನ್ ಆಗ್ತಾರೆ. ಇನ್ನು 1992ರಲ್ಲಿ ಸತ್ಯಜಿತ್ ರೇ ಅವರಿಗೆ ಹಾನರಿ ಅವಾರ್ಡ್ ಸಿಗ್ತದೆ. ಗೌರವ ಪ್ರಶಸ್ತಿ ಜೀವಮಾನದ ಸಾಧನೆಗಾಗಿ 1992ರಲ್ಲಿ ಸತ್ಯಜಿತ್ ರೇ ಅವರಿಗೆ ಸಿಗ್ತದೆ. ಇನ್ನು 2009ರಲ್ಲಿ AR ರೆಹಮಾನ್ ಅವರಿಗೆ ಅತ್ಯುತ್ತಮ ಹಿನ್ನೆಲೆ ಸಂಗೀತ ವಿಭಾಗದಲ್ಲಿ ಸಿಗ್ತದೆ. ಅದು ಚಲನಚಿತ್ರ ಯಾವುದಂದರೆ ಸ್ಲಮ್ ಡಾಗ್ ಮಿಲೇನಿಯರ್. ಇನ್ನು ನೆಕ್ಸ್ಟು 2009ರಲ್ಲಿ AR ರೆಹಮಾನ್ ಮತ್ತು ಗುಲ್ಜಾರ್ ಅವರಿಗೆ ಅತ್ಯುತ್ತಮ ಮೂಲ ಗೀತೆ ವಿಭಾಗದಲ್ಲಿ ಜೈ ಹೋ ಎಂಬ ಒಂದು ಗೀತೆಗೆ ಈ ಒಂದು ಪ್ರಶಸ್ತಿ ಸಿಗ್ತದೆ. ಅದು ಯಾವ ಚಿತ್ರ ಅಂದರೆ ಸ್ಲಮ್ ಡಾಗ್ ಮಿಲೇನಿಯರ್. ಇನ್ನು 2009ರಲ್ಲಿ ರಸೂಲ್ ಪೂಕಟ್ಟಿ ಅತ್ಯುತ್ತಮ ಧ್ವನಿ ಮಿಶ್ರಣ ಬೆಸ್ಟ್ ಸೌಂಡ್ ಮಿಕ್ಸಿಂಗ್ ವಿಭಾಗದಲ್ಲಿ ಅದು ಚಲನಚಿತ್ರ ಯಾವುದಂದರೆ ಸ್ಲಮ್ ಡಾಗ್ ಮಿಲೇನಿಯರ್. 2023ರಲ್ಲಿ MM ಕೀರವಾಣಿ ಮತ್ತು ಚಂದ್ರ ಬೋಸ್ ಅವರಿಗೆ ಅತ್ಯುತ್ತಮ ಮೂಲಗೀತೆ ನಾಟು ನಾಟು ಒಂದು ಹಾಡಿಗೆ ಸಿಗ್ತದೆ. ಅದು ಚಲನಚಿತ್ರ ಯಾವುದಂದರೆ ತ್ರಿಬಲ್ ಆರ್ ಚಲನಚಿತ್ರಕ್ಕೆ ಸಿಗ್ತದೆ. ಇನ್ನು 2023ರಲ್ಲಿ ಕಾರ್ತಿಕಿ ಗೋನ್ಸಾಲ್ವೆಸ್ ಮತ್ತು ಗುನಿತ್ ಮಂಗಾ ಅವರ ಅತ್ಯುತ್ತಮ ಸಾಕ್ಷ್ಯಚಿತ್ರ ಕಿರುಚಿತ್ರ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಗೆಲ್ತಾರೆ. ಆ ಚಿತ್ರದ ಒಂದು ಡಾಕ್ಯುಮೆಂಟರಿ ಫಿಲ್ಮ್ನ ಹೆಸರು ದ ಎಲಿಫೆಂಟ್ ವಿಸ್ಪರಸ್. ಇದು 2023ರಲ್ಲಿ ಇತ್ತೀಚೆಗೆ ನಮ್ಮ ಭಾರತೀಯರು ಗೆದ್ದಂತಹ ಒಂದು ಅತ್ಯುತ್ತಮ ಒಂದು ಸಾಕ್ಷ್ಯಚಿತ್ರ ವಿಭಾಗದಲ್ಲಿ ಆಸ್ಕರ್ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಾರೆ. ಇಷ್ಟು ನಾವು ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟಾಗಿ ತಿಳಿದುಕೊಳ್ಬೇಕು ಸ್ನೇಹಿತರೆ. ನಾವು ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ವಿಷಯಗಳನ್ನು ತಿಳಿದುಕೊಳ್ಳೋಣ. ಓಕೆ, ಇಂದಿನ ಒಂದು ಕರೆಂಟ್ ಅಫೇರ್ಸ್ನ ಒಂದು ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟು ನಾವು ತಿಳಿದುಕೊಂಡ್ರೆ ಸಾಕು ಸ್ನೇಹಿತರೆ. ಇಲ್ಲಿಗೆ ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಇನ್ನಷ್ಟು ನಮಗೆ ಪ್ರೋತ್ಸಾಹಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.